ನಮ್ಮ ಹಸ್ತದಲ್ಲಿ ಇಂತಹ ಎರಡು ಚಿಹ್ನೆಗಳಿದ್ದರೆ ಅವರು ಬಿಲಿಯನೇರ್ ಆಗ್ತಾರೆ, ಅವರು ಕೋಟ್ಯಾಧಿಪತಿ ಆಗ್ತಾರೆ, ಕೋಟ್ಯಾಧೀಶರಾಗ್ತಾರೆ. ಆ ಚಿಹ್ನೆಗಳು ಯಾವುದು, ಎಂತಹ ಚಿಹ್ನೆಗಳು ಎಂದು ತಿಳಿದುಕೊಂಡಾಗ ಅಂಥ ಚಿಹ್ನೆಗಳಿರುವಂತಹ ಹಲವು ವ್ಯಕ್ತಿಗಳು ಈ ರೀತಿಯಲ್ಲಿ ಬಿಲಿಯನೇರಾಗಳಾಗಿ, ಅಂದರೆ ಕೋಟ್ಯಾಧಿಪತಿಗಳಾಗಿ ಅವರು ತಮ್ಮ ಜೀವನದ ಸುಖಾನುಭವಗಳನ್ನು ಪಡೆದಿದ್ದಾರೆ ಎಂದು ಹಲವು ರೀತಿಯ ಹಲವು ವ್ಯಕ್ತಿಗಳನ್ನು ಅಭ್ಯಾಸ ಮಾಡಿದ್ದರಿಂದ ತಿಳಿದು ಬಂದಿದೆ. ಹಾಗಾದರೆ ಅಂತಹ ಆ ಎರಡು ಚಿಹ್ನೆಗಳು ಯಾವುದು, ಅಂತಹ ಮಹತ್ವದ ಆ ಎರಡು ಚಿಹ್ನೆಗಳು ಯಾವುದು, ಅದು ಎಲ್ಲಿರುತ್ತದೆ, ಯಾವ ರೀತಿಯಾಗಿರುತ್ತದೆ, ಅದನ್ನು ಯಾರ ಹಸ್ತದಲ್ಲಿ ಇದೆ ಎಂಬುದನ್ನು ಕಂಡುಕೊಂಡಾಗ ಆ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ದುಡಿದರೆ ಅವನು ಇಂದಲ್ಲ ನಾಳೆ ಕೋಟ್ಯಾಧಿಪತಿ ಆಗುತ್ತಾರೆ. ಅಂತಹ ಎರಡು ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಗೆ ನಾವು ಮೆಡಿಟೇಷನ್ ಮಾಡುವುದರಿಂದ ನಮಗೇನು ಉಪಯೋಗ, 15 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಸಾಕು, ಏನು ಉಪಯೋಗವಾಗುತ್ತದೆ ಎಂಬುದಕ್ಕಾಗಿ ಕೆಲವು ಟಿಪ್ಸ್ಗಳನ್ನು ಸಹ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಲಿದ್ದೇವೆ. ಅಂದರೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಯಾವ ರೀತಿಯಲ್ಲಿ ಇಂತಹ ಮೆಡಿಟೇಷನ್ ಮಾಡುವುದರಿಂದ ಏನು ಉಪಯೋಗ ಎಂಬುದನ್ನು ತಿಳಿಸುತ್ತೇವೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಿಲಿಯನೇರ್ ಆಗುವಂತಹ ಅಥವಾ ಕೋಟ್ಯಾಧಿಪತಿಯಾಗುವಂತಹ ವ್ಯಕ್ತಿಗಳ ಹಸ್ತದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ 1-2 ಚಿಹ್ನೆಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. BM ಫ್ಯೂಚರಾಲಿಟಿ ರಿಸರ್ಚ್ ಸೆಂಟರ್ನವರು ಕಂಡುಕೊಂಡಿರುವಂತಹ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗ್ತಿರಲಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿ ಆಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬಾ ಜನಕ್ಕೆ ತಮ್ಮ ಭವಿಷ್ಯ ತಿಳಿಯಬೇಕಂತ ಕುತೂಹಲ ಇದೆ. ಅಂತಹ ವ್ಯಕ್ತಿಗಳು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಂತಾದರೂ, ಎಸ್ ಅಂತಾದರೂ ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಎಲ್ಲಾ ಭವಿಷ್ಯವನ್ನ, ಅಂದರೆ ನೀವು ಹುಟ್ಟಿದಾಗಿನಿಂದ ಕೊನೆವರೆಗೆ ಏನೇನು ನಡೆಯುತ್ತದೆ, ಏನೇನು ಸಂಭವಿಸಲಿದೆ, ಬರುವ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಳ್ಳಲು ಏನು ಮಾಡಬೇಕು ಎಂಬ ವಿಚಾರಗಳನ್ನು ತಿಳಿಸುತ್ತೇವೆ. ಆಸಕ್ತಿ ಇದ್ದವರು ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ನಿಮಗೆ ಸಾಧ್ಯವಾಗುತ್ತದೆ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿರುವ ಕಾರ್ಯಕ್ರಮ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ನಾನು ಆಗಲೇ ಹೇಳಿದೆ, ಯಾರಿಗೆ ಯಾವ ಚಿಹ್ನೆಗಳು ಹಸ್ತದಲ್ಲಿದ್ದಾಗ ಅವರು ಕೋಟ್ಯಾಧಿಪತಿ ಅಥವಾ ಬಿಲಿಯನೇರ್ ಆಗ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಅದಕ್ಕೆ ಈಗ ನೋಡಿ, ಸೂರ್ಯರೇಖೆ, ಇಲ್ಲಿ ಸೂರ್ಯರೇಖೆ ಇರುತ್ತೆ ನೋಡಿ, ಇದು ಸೂರ್ಯ ಬೆರಳು, ಅದರ ಕೆಳಗೆ ಇರುವಂತಹ ರೇಖೆ ಸೂರ್ಯರೇಖೆ. ಹೀಗೆ ಸೂರ್ಯರೇಖೆ ಒಂದೇ ಇದ್ದರೆ, ಹೀಗೆ ಒಂದೇ ಸೂರ್ಯರೇಖೆ ಇದ್ದರೆ ಅದು ಉತ್ತಮವಾದ ಸೂಚನೆ, ಒಳ್ಳೆಯ ಸೂಚನೆ. ಆದರೆ ಹಲವು ಸೂರ್ಯ ರೇಖೆಗಳಿದ್ದರೂ ಒಳ್ಳೆಯದೇ. ಇದರಲ್ಲಿ ಕೆಲವು 2, 3, 4 ಚಿಹ್ನೆಗಳು ಇರ್ಬೋದು, ಅಥವಾ 2 ಚಿಹ್ನೆ ಇರ್ಬೋದು. ಈ ರೀತಿಯ ಸೂರ್ಯರೇಖೆ ಇರುವುದು ಒಳ್ಳೆಯದೇ. ಆದರೆ ಅದರಲ್ಲಿ ಫಲಗಳಲ್ಲಿ ವ್ಯತ್ಯಾಸವನ್ನು ಕಾಣಿಸುತ್ತವೆ, ಫಲಗಳು ವ್ಯತ್ಯಾಸವಾಗಿರುತ್ತದೆ. ಸೂರ್ಯ ಪರ್ವ ಒಂದೇ ಇದ್ದರೆ ಅತ್ಯುತ್ತಮ, ಹಲವಾರಿದ್ದರೆ ಉತ್ತಮವೇ, ಆದರೆ ಅದರ ಫಲಗಳು ವ್ಯತ್ಯಾಸವಾಗಿರುತ್ತದೆ. ಈಗ ಈ ಆಯುಷ್ಯ ರೇಖೆ ನೋಡಿ, ಇದು ಈ ಸೂರ್ಯರೇಖೆ ನೋಡಿ, ಇಲ್ಲಿಂದ ಬಂದಿರ್ಬೋದು. ಹೀಗೆ ಸೂರ್ಯರೇಖೆ ಹೀಗೆ
ಬಂದಿದ್ದರೆ, ಆಯುಷ ರೇಖೆಯಿಂದ ಸೂರ್ಯ ರೇಖೆ ಬಂದಿದ್ದರೆ, ನೋಡಿ ಗೊತ್ತಿದೆ, ಆಯುಷ ರೇಖೆಯಿಂದ ಸೂರ್ಯ ರೇಖೆ ಸೂರ್ಯ ಪರ್ವಕ್ಕೆ ಬಂದಿದೆ. ಹೀಗಿದ್ದರೆ ಬಹಳ ಉತ್ತಮವಾದಂತಹ ಅದೃಷ್ಟದ ಸೂಚನೆ ಎಂದು ತಿಳಿಯಬಹುದು. ಅಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಮೇಲೇರಿ ಅವರು ಕೋಟ್ಯಾಧಿಪತಿಯಾಗಿ ಒಳ್ಳೆಯ ಸುಖವಾದ ಜೀವನವನ್ನ ನಡೆಸುವಂತಹ ಸೂಚನೆ ಅದಾಗಿದೆ. ಅಂದರೆ ಈ ಆಯುಷ ರೇಖೆಯಿಂದ ಬಂದಂತಹ ಸೂರ್ಯ ರೇಖೆ ಸೂರ್ಯ ಪರ್ವದಲ್ಲಿ ಕಾಣಿಸಿದರೆ ಅದು ಯಾವುದೇ ದೋಷ ಫಲಗಳಿಲ್ಲದೆ, ಅದು ಯಾವುದೇ ಕಟ್ಟಾಗದೆ ನೇರವಾಗಿ ಎದ್ದು ಕಾಣಿಸುವಂತಿದ್ದರೆ ಬಹಳ ಉತ್ತಮ. ಅಂತಹ ವ್ಯಕ್ತಿಗಳು ಜೀವನದಲ್ಲಿ ತುಂಬಾ ಅಭಿವೃದ್ಧಿಯಾಗಿ ಅವರು ಕೋಟ್ಯಾಧಿಪತಿಗಳಾಗಿ ಜೀವನವನ್ನ ಎಲ್ಲ ರೀತಿಯಲ್ಲೂ ಅನುಭವಿಸುವಂತಹ ಒಂದು ಸೂಚನೆ ಅದಾಗಿದೆ ಎಂದು ತಿಳಿಯಬೇಕು. ಇನ್ನು ಅದೇ ರೀತಿ ನೋಡಿ, ಇದು ಒಂದಾಯ್ತಲ್ಲ, ಯಾರು ಈ ರೀತಿಯ ಸೂರ್ಯರೇಖೆಯಿಂದ ಬಂದಂತ ಸೂರ್ಯರೇಖೆ ಆಯುಷ ರೇಖೆಯಿಂದ ಬಂದಿದ್ದರೆ ಆ ವ್ಯಕ್ತಿ ಅತ್ಯುತ್ತಮವಾದಂತಹ ಅದೃಷ್ಟವಂತ ವ್ಯಕ್ತಿ ಎಂದು ತಿಳಿಯಬೇಕು. ಇನ್ನು ಬುಧ ಪರ್ವದಲ್ಲಿ ಒಂದೇ ರೇಖೆ ಇದ್ದರೆ, ಬುಧ ರೇಖೆ, ಇದು ಬುಧ ಪರ್ವ ನಿಮ್ಗೆ ಗೊತ್ತಿದೆ, ಕಿರುಬೆರಳ ಕೆಳಗಿರುವುದು ಬುಧ ರೇಖೆ. ಆ ಬುಧ ರೇಖೆ ಒಂದೇ ಇದ್ದರೆ ಅವರು ತಮ್ಮ ಬುದ್ಧಿವಂತಿಕೆಯಿಂದ, ತಮ್ಮ ಕಮ್ಯುನಿಕೇಶನ್ ಸ್ಕಿಲ್ಲಿನಿಂದ ಅವರು ಒಳ್ಳೆಯ ವ್ಯವಹಾರಗಳನ್ನು ನಡೆಸಿ ಅಭಿವೃದ್ಧಿಯಾಗುತ್ತಾರೆ ಎಂಬುದು ಇದರ ಸೂಚನೆ. ಒಂದೇ ರೇಖೆ ಇದ್ದರೆ, ಬೇರೆ ಬೇರೆ ರೇಖೆಗಳಿದ್ದಾಗ ಅದರ ಫಲಗಳಲ್ಲಿ ವ್ಯತ್ಯಾಸವಾಗುತ್ತದೆ ಎಂಬುದು ತಿಳಿದುಕೊಂಡಿರಬೇಕು. ಇದು ಅಭಿವೃದ್ಧಿಯಾಗುವಂತ ಒಂದೇ ರೇಖೆ ಇದ್ದಾಗ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಇನ್ನು ಕೆಳಗಿನಿಂದ ಬಂದಿದ್ದರೆ ಬುಧ ಪರ್ವದಲ್ಲಿ, ಅದು ಕೆಳಗಿನಿಂದ ಬಂದಿದ್ದರೆ, ಬುಧ ಪರ್ವ ಹೀಗೆ ಇಲ್ಲಿಂದ ಬಂದಿದ್ದರೆ ಇದು ಅತ್ಯುತ್ತಮವಾದಂತಹ ಒಂದು ಸೂಚನೆ. ಕೆಳಗಿಂದ ಬಂದಿದ್ದರೆ ಅತ್ಯುತ್ತಮವಾದಂತಹ ಸೂಚನೆ. ಒಂದೇ ರೇಖೆ ಇದ್ದರೂ ಒಳ್ಳೆಯದೇ, ಹೀಗೆ ಈ ಕಡೆ ಬಂದರೆ ಅತ್ಯುತ್ತಮವಾದಂತಹ ಸೂಚನೆಯಾಗಿರುತ್ತದೆ. ಈಗ ಭಾಗ್ಯರೇಖೆ ನಿಮ್ಗೆ ಗೊತ್ತಿದೆ, ಭಾಗ್ಯರೇಖೆ ಸಾಮಾನ್ಯವಾಗಿ ಇಲ್ಲಿಂದ ಹೀಗೆ ಬರುತ್ತದೆ. ಇದು ಚಂದ್ರಪರ್ವ, ಇದು ಚಂದ್ರಪರ್ವದಿಂದ ಹೀಗೆ ಬಂದಿರುತ್ತದೆ. ಚಂದ್ರಪರ್ವದಿಂದ ಬಂದಂತಹ ಭಾಗ್ಯರೇಖೆ ಅವರು ಜನರ ಸಹಕಾರದಿಂದ ಅಭಿವೃದ್ಧಿಯಾಗುತ್ತಾರೆ. ಅಂದರೆ ಅವರು ಜನಗಳ ನಾಯಕರೆನಿಸಿಕೊಂಡು ಜನಗಳ ನಡುವೆ ಉಳಿದು ಜನಗಳ ಸಹಕಾರದಿಂದ ಅಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನಾಗುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಕೋಟ್ಯಾಧೀಶರೆನಿಸಿಕೊಳ್ಳುತ್ತಾರೆ. ಈಗ ನಾನು ಮೊನ್ನೆ ಹೇಳಿದೆ, ಹಸ್ತದ ಯಾವ ರೀತಿ ಹಸ್ತ ಇರಬೇಕು, ಹಸ್ತ ಇದ್ದಾಗ ಒಳ್ಳೆಯದಾಗುತ್ತೆ ಎಂಬುದನ್ನು ಹೇಳಿದ್ದೆ. ಅದೇ ಸಮಚದುರ ಅಂದರೆ ಚೌಕಾಕೃತಿಯ ಹಸ್ತ ಇದ್ದರೆ ಅವರು ಶ್ರಮ ಕಡಿಮೆ ಇರುತ್ತದೆ. ಅವರು ಕಡಿಮೆ ಶ್ರಮದಿಂದ ಅವರು ಜೀವನದಲ್ಲಿ ಹೆಚ್ಚಿನ ಹಣವನ್ನು ಪಡುತ್ತಾರೆ. ಅಂದರೆ ಈ ಹಸ್ತದ ಈ ಕಡೆ ಇರುವಂತ ಒಂದೇ ಉದ್ದ ಆಗಿರುತ್ತೆ. ಒಂದೇ, ಇಲ್ಲಿಗೂ ಒಂದೇ ಉದ್ದ, ಇಲ್ಲಿಗೂ ಈ ಉದ್ದ ಒಂದೇ ಉದ್ದ ಆಗಿರಬೇಕು. ಅವರೇ ಚೌಕಾಕೃತಿಯ ಹಸ್ತವಾದರೆ ಶ್ರಮ ಕಡಿಮೆ, ದುಡಿಮೆ ಹೆಚ್ಚಾಗಿರುತ್ತದೆ. ಆ ರೀತಿ ಗುರುಪರ್ವದ ಅಗಲವಾಗಿದ್ದರೆ, ಗುರುಪರ್ವ ಅಗಲವಾಗಿದ್ದರೆ, ಇದು ಈ ಪರ್ವ ಅಗಲವಾಗಿದ್ದರೆ, ಗುರುಪರ್ವ ಅಗಲವಾಗಿದ್ದರೆ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಅದೇ ರೀತಿ ಗುರುಬೆರಳು ಉದ್ದವಾಗಿದ್ದರೆ, ಇದು ಈ ಬೆರಳಿಗಿಂತ ಇಲ್ಲಿವರೆಗೂ ಉದ್ದವಾಗಿದ್ದರೆ, ಈ ಗುರುಬೆರಳು ಉದ್ದವಾಗಿದ್ದರೆ ಅವರು ಅಭಿವೃದ್ಧಿ ಹೊಂದುತ್ತಾರೆ, ಹೆಚ್ಚಿನ ಹಣಕಾಸನ್ನು ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಅಂದರೆ ಈಗ ಹೇಳಿದ್ದು ಈ ಎರಡು ಸೂಚನೆಗಳು ವಿಲಯನೆಯರನ್ನಾಗಿ ಮಾಡುವಂತಹ ಸೂಚನೆಗಳಾಗಿದೆ. ಯಾವುದು? ಈ ಭಾಗ್ಯರೇಖೆದು, ಈ ಸೂರ್ಯರೇಖೆ, ಬುಧರೇಖೆ ಮತ್ತು ಯಾವುದು ಈ ಗುರುಪರ್ವತ. ಹೀಗೆ ನಾವು ಹೆಚ್ಚಿನ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ, ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ, ಸುಖವಾದ ಜೀವನ ನಡೆಸುವಂತಹ ಕೆಲವು ಸೂಚನೆಗಳಲ್ಲಿ ಇದು ಒಂದು. ಯಾವುದೋ ಇದು ಎರಡು. ಅಂದರೆ 2 signs in hand that lead to become a billionaire ಎಂದು ನಾವು ಇದನ್ನ ಹೇಳ್ತೇವೆ. ಅದೇ ರೀತಿ
ನಾವು ಏನಿದ್ರೂ ನಮಗೆ ಆರೋಗ್ಯ ಮುಖ್ಯ ಅಲ್ವಾ? ಆರೋಗ್ಯ ಮುಖ್ಯ. ನಿದ್ರೆ ಇಲ್ಲದಿದ್ರೆ ನಿದ್ರಾಹೀನತೆ ಬಹಳ ತೊಂದರೆ ಕೊಡುತ್ತದೆ. ಅಂತಹ ವ್ಯಕ್ತಿಗಳು, ನಿದ್ರೆ ಇಲ್ಲದೆ ತೊಂದರೆ ಪಡುವಂಥ ವ್ಯಕ್ತಿಗಳು ಮೆಡಿಟೇಷನ್ ಮಾಡ್ತಾರೆ. 15 ದಿವಸ ಮೆಡಿಟೇಷನ್ ಮಾಡಬೇಕು. ಅದಕ್ಕೆ ಏನಾಗುತ್ತೆ? ಅದರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆಗುತ್ತದೆ, ನಿದ್ರಾಹೀನತೆ ನಿವಾರಣೆ ಆಗುತ್ತದೆ, ಆರೋಗ್ಯ ರಕ್ಷಣೆಗೆ ಒಳ್ಳೆಯದು. ಯಾವುದು? ನಾವು ಈ ಮೆಡಿಟೇಷನ್ ಮಾಡುವುದರಿಂದ. ಅಂದರೆ ಹೆಚ್ಚು ನಮಗೆ ಒತ್ತಡ ಇದ್ದಾಗ ನಮ್ಮ ನಿರ್ಧಾರಗಳು ತಪ್ಪಾಗುತ್ತದೆ. ಆದುದರಿಂದ ನಮ್ಮ ಹಸ್ತದಲ್ಲಿ ಇಂತಹ ಸೂಚನೆಗಳಿದ್ದರೂ ಸಹ ನಾವು ತಪ್ಪಿ ನಿರ್ಧಾರ ತೆಗೆದುಕೊಂಡು ನಾವು ಆಗಬೇಕಾದಂಗೆ ಅಭಿವೃದ್ಧಿ ಆಗುವುದಿಲ್ಲ. ಆದುದರಿಂದ ನಾವು ಇಂತಹ ಸಮಯದಲ್ಲಿ ಮೆಡಿಟೇಷನ್ ಮಾಡಿ ನಾವು ಇದಕ್ಕೆ ತಕ್ಕಂತೆ ನಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಂಡು ಸರಿಯಾದ ರೀತಿಯಲ್ಲಿ ನಾವು ನಿರ್ಧಾರ ತಗೊಳ್ಳಬೇಕು. ಅದಕ್ಕೆ ಮೆಡಿಟೇಷನ್ ಅತಿ ಮುಖ್ಯ. ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗುವುದು, ಬ್ಲಡ್ ಪ್ರೆಷರ್ ಹೆಚ್ಚಾಗಬಹುದು, ಸಕ್ಕರೆ ಕಾಯಿಲೆಗಳು ಬರಬಹುದು, ಅಂದರೆ ಹಸಿವು ಕಡಿಮೆ ಆಗುವುದು. ಇದೆಲ್ಲವೂ ಕಡಿಮೆ ಮಾಡಬೇಕಾದ್ರೆ ನಾವು ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು. ರಿಲೇಶನ್ಶಿಪ್ ಉತ್ತಮಗೊಳ್ಳುತ್ತದೆ. ಅಂದರೆ ಯಾರು ಶಾಂತವಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಉತ್ತಮಗೊಳ್ಳಬೇಕು. ಈಗ ಅರ್ಥದಲ್ಲಿ ಇದೆಲ್ಲ ಇದ್ದಾಗ ಇದು ನಡೆಯುತ್ತದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಬರದೇ ಇದ್ದಾಗ ಇದೆಲ್ಲವೂ ಇದ್ದರೂ ಸಹ ಉಪಯೋಗವಿರುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾವು ಇದೆಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾದ್ರೆ ಮೆಡಿಟೇಷನ್ ಅತಿ ಮುಖ್ಯ. ಮೆಡಿಟೇಷನ್ ಮಾಡಿ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಾವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನಾವು ಹಸ್ತದಲ್ಲಿ ಕಂಡಂತಹ ಬಿಲಿಯನೇರ್ ಆಗುವಂತಹ ಅಥವಾ ಕೋಟ್ಯಾಧಿಪತಿ ಆಗುವಂತಹ ಕನಸನ್ನು ನನಸು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅದಕ್ಕೆ ಏಕಾಂತವಾಗಿ ಕಣ್ಣು ಮುಚ್ಚಿಕೊಂಡು ನಾವು ಉಸಿರಾಟ ಪ್ರಾಣಾಯಾಮವನ್ನು ಮಾಡಬೇಕು. ಅಂದರೆ ಪ್ರಾಣಾಯಾಮವನ್ನೆಂದರೆ ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ಸ್ವಲ್ಪ ಹೊತ್ತು ಒಳಗಿಟ್ಟುಕೊಂಡು ಸ್ವಲ್ಪ ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡುವುದನ್ನು ನಾವು ಬ್ರೀತ್ ಎಕ್ಸಸೈಸ್ ಅಂತ ಹೇಳ್ತೇವೆ. ನಮ್ಮ ಹಿತವಾದ ಸಂಗೀತ ಆಲಿಸಬಹುದು. ಈ ಮಾಡುವಾಗ ನಾವು ಹಿತವಾದ ಸಂಗೀತವನ್ನು ಆಲಿಸಿಕೊಂಡು ಬ್ರೀತ್ ಎಕ್ಸಸೈಸನ್ನು ಮಾಡಬಹುದು. ಮೆಡಿಟೇಷನ್ 15 ನಿಮಿಷಗಳ ಕಾಲ ಮಾಡಬೇಕು. ಬೆಳಿಗ್ಗೆ ಮಾಡಬಹುದು, ಬೇಕೆಂದರೆ ಸಂಜೆಯೂ ಮಾಡಬಹುದು. ಯಾಕಂದರೆ ನಾವು ಸಾಮಾನ್ಯ ಬೆಳಿಗ್ಗೆ ಎದ್ದ ಕೂಡಲೇ ಮಾಡುವುದು ಒಳ್ಳೆಯದು. ಅದೇ ರೀತಿ ಸಂಜೆಯೂ ಮಾಡಬಹುದು. ಅದೇ ರೀತಿ ಅಂದರೆ ಇದು ಹೆಚ್ಚಿನ ಏಕಾಂತವಾಗಿ ಕಣ್ಣು ಮುಚ್ಚಿ ಬ್ರೀತ್ ಎಕ್ಸಸೈಸನ್ನು ಮಾಡುವುದೇ ನಾನು ಇಲ್ಲಿ ಹೇಳ್ತಿರುವಂತಹ ಮೆಡಿಟೇಷನ್. ಸುಮಾರು 15 ನಿಮಿಷಗಳ ಕಾಲ ಇದನ್ನು ಹೀಗೆ ಮಾಡಬೇಕು. ಏನಂದರೆ ಉಸಿರನ್ನು ಎಳೆದುಕೊಳ್ಳುವುದು, ಸ್ವಲ್ಪ ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ಸ್ವಲ್ಪ ಹೊತ್ತು ಒಳಗೆ ಇಟ್ಟುಕೊಂಡು ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡುವುದು. ಬೇರೆ ಯಾವುದೇ ಚಿಂತೆಯನ್ನು ನಾವು ಉಸಿರಾಡುವಂತಹ ಯೋಚನೆ ಬಿಟ್ಟು ಬೇರೆ ಯಾವುದನ್ನು ಆ ಟೈಮಲ್ಲಿ ಮಾಡಬಾರದು. ಬೇರೆ ಏನಾದರೂ ಚಿಂತೆ ಬಂದರೆ ಮನಸ್ಸನ್ನು ಮತ್ತೆ ಉಸಿರಾಟದಲ್ಲಿ ಮಾತ್ರ ಗಮನವಿಟ್ಟು ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಸ್ಟ್ರೆಸ್ ಕಡಿಮೆಯಾಗಿ ನಿದ್ರೆ ಬರುತ್ತದೆ. ನಿದ್ರೆ ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ. ದಿನವೂ ಮಾಡ್ತಾ ಬಂದಾಗ ನಿದ್ರೆಗಿರುವ ಸಮಸ್ಯೆಗಳು ದೂರವಾಗುತ್ತದೆ. ದೈಹಿಕ ಆರೋಗ್ಯ ಉತ್ತಮಗೊಳ್ಳುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಯಾವುದೇ ವಿಷಯದಲ್ಲೂ ಫೋಕಸ್ ಮಾಡಿಕೊಳ್ಳಲು ನಮ್ಮನ್ನು ಗಟ್ಟಿ ನಿರ್ಧಾರ ಮಾಡುವುದರಿಂದ ಆ ವಿಷಯದಲ್ಲಿ ನಾವು ಹೆಚ್ಚು ದೃಢವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಡಿಪ್ರೆಷನ್ ಎಲ್ಲವೂ ಕಡಿಮೆ ಆಗುತ್ತೆ. ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತದೆ. ರಿಲೇಶನ್ಶಿಪ್ಪು ಹಾಗೂ ಮನಸ್ಸಿಗೆ ಸಂತೋಷವಾಗುವಂತಹ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಬದುಕಿನ ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಲು ಧೈರ್ಯ ಬರುತ್ತದೆ. 15ರಿಂದ 20 ದಿನಗಳಲ್ಲಿ ಉತ್ತಮ ಫಲಿತಾಂಶವು ಕಂಡುಬರುತ್ತದೆ. ಈ ರೀತಿ ನಾವು ಮಾಡುವುದರಿಂದ ಜೀವನದಲ್ಲಿ ನಾವು ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯ. ಅಂದರೆ ನಮ್ಮ ಹಸ್ತದಲ್ಲಿ ಹಲವು ಚಿಹ್ನೆಗಳು ಇರುತ್ತದೆ, ಒಳ್ಳೆಯ ಚಿಹ್ನೆಗಳು ಇರುತ್ತೆ. ಆ ಚಿಹ್ನೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೂ ಸಹ ಇಂತಹ ಮೆಡಿಟೇಷನ್ ಮೂಲಕ ನಾವು ನಮ್ಮ ಆರೋಗ್ಯ ಮತ್ತು ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವುದರಿಂದ ನಮ್ಮ ಅಂತಹ ಸಮಸ್ಯೆಗಳು ದೂರವಾಗಿ ನಮ್ಮ ಹಸ್ತದಲ್ಲಿ ಏನೇನಿದೆಯೋ ಸಮಸ್ಯೆಗಳಿದೆಯೋ ಅದೆಲ್ಲವೂ ನಿವಾರಣೆಯಾಗಿ ನಾವು ನಮ್ಮ ಹಸ್ತದಲ್ಲಿರುವ ಒಳ್ಳೆಯ ಸೂಚನೆಗಳು ಬೇಗ ಫಲಕಾರಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಇಂತಹ ವಿಚಾರಗಳನ್ನು ಗಮನದಲ್ಲಿ ಕೇಳುತ್ತಾ ಬಂದರೆ ಜೀವನದಲ್ಲಿ ಯಾವಾಗಲೂ ಯಶಸ್ಸನ್ನು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ.
ಹಸ್ತದಲ್ಲಿ ಇದ್ದರೂ ಸಹ ಕೆಲವೊಮ್ಮೆ ಅದರಲ್ಲಿ ದೋಷ ಫಲಗಳಿರುತ್ತದೆ. ಇಂತಹ ಮೆಡಿಟೇಷನ್ ಮೂಲಕ ನೀವು ಇಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಾಗ ಜೀವನದಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಇಂತಹ ಹಲವಾರು ಕಾರ್ಯಕ್ರಮಗಳಿವೆ, ಅದನ್ನೆಲ್ಲವೂ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ನಿಮಗೆ ಈ ಕಾರ್ಯಕ್ರಮ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಯಾರಿಗೆ ಆಸಕ್ತಿ ಮತ್ತು ನಂಬಿಕೆ ಇದೆಯೋ, ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದೆಯೋ ಅಂಥ ವ್ಯಕ್ತಿಗಳು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಜೊತೆಯಲ್ಲಿ ಬರುವ ಕಷ್ಟ ನಷ್ಟಗಳಿಗೆ ಪರಿಹಾರಕ್ಕಾಗಿ ಏನು ಮಾಡಬೇಕೆಂಬುದನ್ನು ತಿಳಿಸಲಾಗುತ್ತದೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.